ಹೋರಾಟವೇ. ಈಗಲಾದರೂ ತೃಪ್ತ ಐತೆ ಈ ನಿನ್ನ ಮನಕ್ಕೆ. ಅಖಂಡ ಭಾರತ ಖಂಡದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ವೀರ ಕೇಸರಿಯನ್ನು ಮರೆತು ನಿಲ್ಲಿಸಿ ಕೋಟ ನೋಟನ ಅಪರಾಧವನ್ನು ನನ್ನ ತಲೆಯ ಮೇಲೆ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿ ಇವನೊಬ್ಬ ದೇಶದ್ರೋಹಿ ಎಂದು ಈ ಸಮಾಜ ಕೇಕೆ ಹಾಕುವಂತ ನಗುವಂತ ಮಾಡಿದೀಯಾ ನನ್ನನ್ನು. ನನ್ನ ತಮ್ಮನೊಬ್ಬ ಅಪ್ಪಟ ಬಂಗಾರವೆಂದು ನಂಬಿದ ನಮ್ಮನ್ನು ಅವನಿಗೆ ಏನಂತೆ ಮುಖ ತೋರಿಸಲಿ, ಏನಂತೆ ಮುಖ ತೋರಿಸಲಿ? ಬೇಡ, ಅವರಿಗೆ ಮುಖ ತೋರಿಸುವುದು ಬೇಡ. ಎಲ್ಲಾದರೂ ಹೋಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಆತ್ಮಹತ್ಯೆ ಮಾಡುವುದಕ್ಕಿಂತ ಮುಂಚೆ ಮನೆಗೆ ಹೋಗಿ ಅಣ್ಣ ಅತ್ತಿಗೆಯರನ್ನ ಕಡೆ ತುಂಬ ನೋಡಿ ಬಂದರಾಯಿತು. ಆತಿಗೆ ನನ್ನ ಅಣ್ಣ ಅತ್ತಿಗೆಯರು ಮನೆ ಕದ ಹಾಕಿ ಸೀಚು ಮಾಡಿ ಎಲ್ಲಿ ಹೋಗಿರಬಹುದು? ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳಬೇಕಾದ ನನ್ನ ಅಣ್ಣ ಅತ್ತಿಗೆಯರು ಈ ತಮ್ಮನ ಮುಖ ನೋಡುವುದು ಬೇಡವೆಂದು ಬಹುದೂರ ಹೊರಟು ಹೋಗಿರಬಹುದು. ಇಲ್ಲ, ನನಗೆ ಮುಖ ತೋರಿಸುವುದೇ ಬೇಡೆಂದು ಬಹುದೂರ ಹೊರಟು ಹೋಗಿರಬಹುದು ನಮ್ಮಣ್ಣ. ಇದರಲ್ಲಿ ಏನು ಬರೆದಿಟ್ಟಿದ್ದಾನೆ ನಮ್ಮಣ್ಣ? ಇದನ್ನು ಓದಿ ನೋಡುವೆ. ನನ್ನ ಪ್ರೀತಿಯ ತಮ್ಮ ಲಕ್ಷ್ಮಣನಿಗೆ ನಿಮ್ಮ ಅಣ್ಣ ಅತ್ತಿಗೆ ಮಾಡುವ ಆಶೀರ್ವಾದಗಳು. ಈ ಚೀಟಿ ಬರೆದಿಡುವ ಕಾರಣವೆಂದರೆ ನೀನು ನಿರಪರಾಧಿ ಎಂದು ನನಗೆ ಚೆನ್ನಾಗಿ ಗೊತ್ತಪ್ಪ. ನನಗೆ ಚೆನ್ನಾಗಿ ನಮ್ಮ ಮೇಲಿನ ಸೀಡಿಗಾಗಿ ಆ ಕುತಂತ್ರವನ್ನು ಮಾಡಿದ್ದವರು ಆ ರಣದೇವ ಮತ್ತು ಸಮಂತ ಮಾಡಿದ್ದಾರೆಂದು ನನಗೆ ತಿಳಿದಿದೆ. ನೀನು ನಿನ್ನ ಪ್ರಾಣಕ್ಕೇನು ತೊಂದರೆ ಮಾಡಿಕೊಳ್ಳದೆ ನಮ್ಮ ಜೋಳದ ನಮ್ಮ ಪಂಪಸೆಟ್ಟಿನ ಮಣಿಗೆ ಬಂದು ಸೇರಪ್ಪ, ಸೇರು. ನಮ್ಮ ಜೋಳದ ಪೈರಿಗೆ ಬೆಂಕಿ ಹಚ್ಚಿದ್ದು ಆ ರಣದೇವ. ನೀನು ಜೈಲು ಸೇರಲು ಕಾರಣ ರಣದೇವ ಸಮರ್ಥ. ನಿಮ್ಮಿಬ್ಬರನ್ನು ಕತ್ತಿಗೆ ಕೈ ಕೊಟ್ಟು ಆ ರಣದೇವ ಸಮರ್ಥ. ಅಷ್ಟೇ ಅಲ್ಲಪ್ಪ, ಎರಡು ಎತ್ತುಗಳನ್ನು ಸುಟ್ಟು ಕೂಲಿ ಮಾಡಿದವನು ಸಹ ಆ ರಣದೇವ ಸಮರ್ಥ. ಇಷ್ಟಕ್ಕೆಲ್ಲ ಕಾರಣ ಆ ರಣದೇವ ಸಮರ್ಥರ ರುಂಡವನ್ನ ಚಂಡಾಡಿ ರಣರಂಗದಲ್ಲಿ ರಕ್ತದ ಒಕ್ಕಣೆ. ಅವರ ಬಿಸಿ ರಕ್ತವೇ ಈ ರಣರಂಗದಲ್ಲಿ ರಕ್ತದ ಒಕ್ಕಣೆಯಾಗಲಿ. ಈ ರಣರಂಗದಲ್ಲಿ ರಕ್ತದೋಕಳೆಯಾಗಲಿ. ಇದೇ ಈ ನಂದನ. ಲೇ ರಣದೇವ, ಲೇ ಸಮರ್ಥ, ಅನ್ಯಾಯವಾಗಿ ನನ್ನ ಗೋವಿನ ಜೋಳಿಗೆ ಪೈರಿಗೆ ಬೆಂಕಿ ಹಚ್ಚಿದ್ದಲ್ಲದೆ ರಾತ್ರಿಯಲ್ಲಿ ಚಕ್ಕಡೆ ರೈಸಿನಲ್ಲಿ ನನ್ನ ಜೋಡಿ ಎತ್ತುಗಳನ್ನು ಸುಟ್ಟು ಹಾಕಿ ಯಾರೋ ಮಾಡಿದ ಅಪರಾಧವನ್ನು ನನ್ನ ತಲೆಯ ಮೇಲೆ ಹಾಕಿ ನಾನಿಲ್ಲದ ಸಮಯ ಸಾಧಿಸಿ ನನ್ನ ಅಣ್ಣ ಅತ್ತಿಯರು ಕತ್ತಿಗೆ ಕೈ ಕೊಟ್ಟು ಹೊರಗೆ ಹಾಕಿದರಲೇ ಅಲ್ಕಾರನ ಮಕ್ಕಳು. ನಿನ್ನ ಮುಂದೆ ನಿಮ್ಮನ್ನು
ದ್ಯಾಮವನ ಹರಿಕೆ ಕೋಣದಂತೆ ಓಡಾಡಿಸಿ ಕಡೆಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಇದೇ ಸಾಕ್ಷಿ. ಈ ಲಕ್ಷ್ಮಣನಿಂದ ಗಂಡ ಕೊಡಲಿ, ಇದೇ ಲಕ್ಷ್ಮಣನ ಕೊಡಲಿ. ಹೋಗಿತ್ತಲೇ ನಿಮ್ಮ ಉಳಗಾಲವಿಲ್ಲ ಇನ್ನ. ಸೋಲಿಲ್ಲದ ಲಕ್ಷ್ಮಣ ಲಕ್ಷ್ಮಣ ನನ್ನ ಬೀಗರಾದ ಬಸವಂತಪ್ಪನ ತಮ್ಮ ಜೈಲು ಸೇರಿದ ನಂತರ ನನ್ನ ಸ್ನೇಹಿತರೆಲ್ಲರೂ ನಿಮ್ಮ ಬೀಗರು ದೇಶದ ದ್ರೋಹಿಗಳು ಎನ್ನುತ್ತಿದ್ದಾರೆ, ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದಾರೆ. ನೀವು ನಿಮ್ಮವರಿಗೆ ಸಪೋರ್ಟ್ ಮಾಡುತ್ತಿರುವೆ ಎಂದು ಹೇಳುತ್ತಿದ್ದಾರೆ. ಅಂತರೊಡನೆ ಬೀಗತನ ಮಾಡಿದ್ದು ಮೊದಲನೇ ತಪ್ಪು. ಲಾಸ್ಟ್ ಕಡೆ ಓಪನ್ ಆಗಲ್ಲ ಮದಿ ದನಿ ಅಲ್ಲ. ಏನಲ್ಲ ಇಂಥ ಹೊತ್ತಿನಲ್ಲಿ ಕುಡಿತ ನಿಂತಿರಬೇಡ. ಮುಂದೆ ನಿನ್ನ ಜೀವನದ ಗತಿ ಏನಲ್ಲ? ನನ್ನ ಆರೋಗ್ಯದ ವಿಷಯವೇ ಇರಲಿ, ನೀವು ಬಂದ ಕಾರಣವೇನು? ಅಂದರೆ ನಮಗೆ ಬಂದ ಕಷ್ಟ ನಿಮಗೆ ಗೊತ್ತಿದ್ದ ವಿಷಯವಿದೆ. ಅದಕ್ಕೆ ತಾವು ಸ್ವಲ್ಪ ಹಣ ಕೊಡುತ್ತಾರೆಂದು ತಮ್ಮನ್ನು ಕೇಳಲು ಬಂದಿದ್ದೆ. ನಾನೇಕೆ ನಿಮಗೆ ಹಣವನ್ನು ಕೊಡಬೇಕು? ನಮಗೂ ನಿಮಗೂ ಏನು ಸಂಬಂಧ? ಅಣ್ಣ, ಕುಡಿದ ಮತ್ತಿನಲ್ಲಿ ಏನೇನು ಮಾತಾಡ್ತಾ ಇದ್ದೀನಿ. ನಾನು ಯಾರು ಎಂಬುದು ಅರಿವಿಲ್ಲದೆ ಮಾತಾಡ್ಬೇಡ ನೀನು. ನೀವ್ಯಾರು ಎನ್ನುವುದು ನನಗೆ ಗೊತ್ತಿಲ್ಲ. ನಿಮ್ಮ ಮೈದನನ್ನು ಕೋಟಾನೋಟಿಗೆ ವ್ಯವಹಾರಕ್ಕೆ ಹಚ್ಚಿ ಬಂದ ಹಣದಲ್ಲಿ ಊರಲ್ಲಿ ಲಾವಣಿ ಹೊಲಗಳನ್ನು ಹಾಕುತ್ತಾ ನೀವೊಬ್ಬರು ಕಚಡ ಜನರು. ಸಂತೋಷ. ಇನ್ನೊಂದು ಸಾರಿ ನನ್ನ ಮನೆತನದ ಬಗ್ಗೆ ಕೆಟ್ಟ ಮಾತು ನುಡಿದರೆ ನಾನು ಮೃಗ ಆಗಬೇಕಾಗುತ್ತದೆ. ಎಚ್ಚರ. ಬೀದಿ ದಾಸಯ್ಯನಂತೆ ನನ್ನ ಮನೆಗೆ ಬಂದು ನನ್ನ ಮೇಲೆ ರೆಗಾಡುವೆ. ಏ ಭಿಕಾರಿ, ಹೊಳೆಯಪ್ಪ ಹೊಳೆ. ಮನಸ್ಸಿಗೆ ತೃಪ್ತಿ ಬರುವವರೆಗೆ ಹೊಳೆ. ಆದರೆ ಹಣ ಮಾತ್ರವಿಲ್ಲವೆನ್ನಬೇಡ. ನಿನ್ನ ಕಾಲಿಗೆ ಬಿಟ್ಟು ಬೇಡಿಕೊಳ್ಳುತ್ತೇನೆ. ಸರಿಯಾಚೆ ಭಿಕಾರಿ, ನನ್ನ ಪಾದ ಮುಟ್ಟುವ ಯೋಗ್ಯತೆಯೂ ನಿನಗಿಲ್ಲ. ಬಡ ಭಿಕಾರಿ. ಅಣ್ಣ, ನಿಮ್ಮ ಮಾವನ ಮೇಲೆ ನೀನು ಕೈ ಮಾಡ್ತಾ ಇದೆಯಲ್ಲ, ನಾಚಿ ಹೋಗುದಿಲ್ವಾ ನಿನ್ನ ಹೆಚ್ಚು ಜನ್ಮಕ್ಕೆ? ಮಾವನಂತೆ ಮಾವ ಯಾರು? ಅವನು ನನ್ನ ಮಾವ. ಅವನು ನನ್ನ ಮಾವನಲ್ಲ, ನೀನು ನನ್ನ ತಂಗಿಯೂ ಅಲ್ಲ. ನಾನು ತಂಗಿ ಅಲ್ವಾ? ಮತ್ತೆ ನಾನು ಯಾರಣ್ಣ? ಎಲ್ಲ ಹುಟ್ಟಿ ಎಲ್ಲ ಬೆಳೆದು ನೀನೇನು ನನ್ನ ಒಡ ಹುಟ್ಟಿದ ತಂಗಿಯೂ ಅಲ್ಲ, ನಾನು ನಿನ್ನ ಒಡ ಹುಟ್ಟಿದ ಅಣ್ಣನೂ ಅಲ್ಲ. ಏನು ಮಾತನಾಡುತ್ತೇವೆ? ನಿಜವನ್ನೇ ಮಾತನಾಡುತ್ತಿದ್ದೇನೆ. 22 ವರ್ಷಗಳ ಹಿಂದೆ ಪಾಳು ಬಿದ್ದ ಗುಡಿಯಲ್ಲಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗುವನ್ನು ಹಾಕಿ ಹೋಗಿದ್ದರು. ಅವ 2 ಮಕ್ಕಳಲ್ಲಿ ಒಂದು ಮಗುವನ್ನು ನಾನು ತಂದು ಸಾಕಿದೆ. ಅದೇ ಈ ಸುವರ್ಣ.
ಇವಳು ನನ್ನ ತಂಗಿನೂ ಅಲ್ಲ. ಅಂದರೆ 27 ವರ್ಷಗಳ ಹಿಂದೆ ನಾವು ಎತ್ತುಕೊಂಡು ಬಂದ 2 ಮಗುವಲ್ಲಿ ಜಿ ವಿಶ್ವನಾಥನ ಹಿರಿಯವರಿ ಮಕ್ಕಳಲ್ಲಿ ನಾ ಎತ್ತಿಕೊಂಡು ಬಂದ 7 ಮಕ್ಕಳಲ್ಲಿ ಒಂದು ನರಿ ನಾಯಿ ಪಾಲು ಎಂದು ತಿಳಿದಿದ್ದೆ. ಅಂದರೆ ಈ ಸುವರ್ಣ ಲಕ್ಷ್ಮಣ ಇವರಿಬ್ಬರು ಒಡ ಹುಟ್ಟಿದ ಸೋದರಿಯರು. ಈ ಸುವರ್ಣಗೆ ಗೊತ್ತಾಗಬಾರದು ನಾನೇ ಸೋದರ ಮಾವನೆಂದು. ಹಾಗಾದ್ರೆ ನಾನು ಯಾರು? ನನ್ನ ಹೆತ್ತವರು ಯಾರು? ನನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ? ಹೇಳಲ್ಲ, ಹೇಳು. ನೀನ್ಯಾರು, ನಿನ್ನ ಹೆತ್ತ ತಂದೆ ಯಾರು ಎನ್ನುವುದು ಮುಂದಿನ ಪುಟದಲ್ಲಿ ನಿನಗಷ್ಟೇ ಅಲ್ಲ, ಜೂನಿಯರ್ ಸಾಮ್ರಾಟ್ ಸಾಹಿತ್ಯವನ್ನು ಬರೆದ ಕುಳಿತು ನಿಂತ ಎಲ್ಲ ಕಲಾವಿದರಿಗೂ ಗೊತ್ತಾಗುತ್ತದೆ. ನಿಮ್ಮಿಬ್ಬರನ್ನು ಹತ್ತಿಡಿದು ಆಚೆ ತಳ್ಳೋಕ್ಕಿಂತ ಮೊದಲು ಇಲ್ಲಿಂದ ಹೊರಗೆ ಹೋಗಿ ಲಕ್ಷ್ಮಣ ಪಾತ್ರವನ್ನು ಮಾಡಿದಂಥ ಪಾತ್ರಧಾರಿಗೆ ಅವರ ಮಾವನಾದಂಥ ಚಂದ್ರ, ಲೇ ಚಂದ್ರ, ನಮ್ಮ ತಂಗಿನ ಹೆಸರಿಗೆ ಕಟ್ಟಿಸಿದ ಶುಗರ್ ಫ್ಯಾಕ್ಟರಿ, ಸುಖಾನ ಹೆಸರಿಗೆ ಕಟ್ಟಿಸಿದ ಶುಗರ್ ಫ್ಯಾಕ್ಟರಿಗೆ ಸಮಾರಂಭಕ್ಕೆ ಬರೋರು ಎಲ್ಲರೂ ಬಂದಿದ್ದಾರೆ ತಾನೇ? ನೀವು ಯಾರ್ಯಾರು ಕಾರ್ಡ್ ಕೊಟ್ಟು ಹೇಳಿದ್ರಿ, ಅವ್ರವ್ರ ಕಾರ್ಡ್ ಕೊಟ್ಟು ಕರ್ಕೊಂಡ್ ಬಂದೇನ್ರಿ. ಗುಡ್, ಇದೊಂದು ಕೆಲಸ ಪಕ್ಕ ಮಾಡಿದ್ರು ಒಳ್ಳೆ ನೀನು. ಹಾಗಾದ್ರೆ ತಂಗಿ ಸುಕನ್ಯಾ, ನೀವು ಎಬ್ಬಿಂಗ್ ಸಮಾರಂಭ ನಡೆಸ್ಕೊಡಮ್ಮ. ತಂಗಿ ಸುಕನ್ಯಾ, ನೀವೊಂದು ಸ್ವಲ್ಪ ಒಳಗಡೆ ರಿಬ್ಬನ್ ಒಂದು ಚಂದ ಕಟ್ಟತ್ ನೋಡು. ಈ ನಮ್ಮ ಶುಗರ್ ಫ್ಯಾಕ್ಟರಿ ಒಪ್ಪಿಗೆ ಸಮಾರಂಭದಲ್ಲಿ ಸಂತೋಷ ವಿಷಯಕ್ಕೆ ಹೆಂಡ ಏನಾದ್ರಿದೆ ಎಲ್ಲರೂ ಅರೇಂಜ್ ಮಾಡಿರಿ ಸರ್. ನಿನ್ನೆ ಹೋಟೆಲ್ನಲ್ಲಿ ಕಾವೇರಿ ಡ್ಯಾನ್ಸರ್ ಮುಖ ಮಾಡೀನಿ. ಬಾರಿ ಎಲ್ಲ ಕುಡಿದು ಕುಪ್ಪಳಿಸೋಣ. ಕಾವೇರಿ, ಶುರುವಾಗಲಿ ನಿನ್ನ ಒಟ್ಟು ನಮ್ಮ ಹುಡುಗರ ಬಿಂದಾಸ್ ಆಗಿರ್ಬೇಕು, ಹಂಗ ಮಾಡ್ಬೇಕು. ಅವನು ತಿಂಡಿ ಒಳಗೈತಿ. ಜೀವನಿಗೆ 100% ವರೆಗೆ ಕಠಿಣ ಕಲೆಗಳನ್ನು ತೆಗೆಯುತ್ತದೆ. ಹೊಸ ಸ್ಮಾರ್ಟ್ ಶಾಪ್.
ಸೇರಬೇಕಾದ ಹಣ ಕೊಟ್ಟು ಇನ್ನು ಅವರು ಒಂದು ನೃತ್ಯವನ್ನು ಹಾಡಬೇಕೀಗ. ಬೆಳತನೆ ಮಾಡ್ತೀನಿ ಸಾಕು ಆದ್ರೆ ಜಾಸ್ತಿ ರೊಕ್ಕ ಕೊಡ್ಬೇಕ್ರಿ. ಅವಳೇ ಕೊಡ್ತಂತೀರಿ ಈಗ ಸಿಂಧೂರ ಬರ್ತಾನೆ ಆಗ ನೀವು ಕೊಡ್ರಿ ಅವ್ರೇನ್ ನಾವು ಕೊಟ್ರೆ ಅಷ್ಟ ಅವ್ರು ಕೊಡ್ತಾರೆ. ಸರ್ ನಾನಿನ್ನು ಬರುತ್ತೆ. ಸಂತೋಷ್ ವೇಟಿಂಗ್ ನಮ್ಮ ಸಿಂಧೂರು ಬರ್ತಾ ಇದ್ದಾರೆ ಒಂದು ಸಾಂಗ್ ಹೊಗೆಗೆ. ಆರಾಮಾಗಿದೀಯಾ? ಹೇಳು ರಂದೇವ, ಏನ್ ಪಾರ್ಟಿ ಇದೆಯಾ? ಏನಿದೆ ಪಾರ್ಟಿ ಇದೆ? ನಿನಗಾಗಿ ಸಾಂಗೇ ಬರ್ತಾ ಇಲ್ಲ. ಏನು ನೀನು ಕರೆಸಿದ ಈ ಬೇಬಿ ಡ್ಯಾನ್ಸೇ ಮಾಡ್ತಾ ಇಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದೆ, ಆ ಹೊರ್ತಕ್ಕೆ ನೀ ತಡೆಯಂಗಿಲ್ಲ. ನಾವು ಬೀಸದಾಗ ಹುಟ್ಟಿವಿ. ಆಯ್ತು ನೋಡೋಣ ಮಾಡಿ ಅಂತ ಹೇಳೋ ನಿಮ್ಮ ಮಾಡಾಕ ಬಿಟ್ಟಿವಿ. ನೋಡ ಶುರು ಆಗಲಿ. ಬೆಳಗ್ಗೆ ಆಗಬೇಕು ರೋಜಿಗಳಾಗಬೇಕಾಗತ್ತೆ. ಒಂದು 10,000 ರೂಪಾಯಿ ತೊಗೊಂಡೇ ಬಿಡಿ ಅವನು. ಮುಜಲ್ ಕಾಡ್ತಾಕಿ ಸುಮ್ ನೋಡು. ಹುಷಾರ್ ನೋಡ್ರಿ ಸಾವ್ಕಾರ. ಏನವ ಹುಷಾರಾಗಿ ನೀವು ನಾವೆಲ್ಲ ಅದೀವಿ. ಸಾಕು ಹೋರಿ ದೇವ್ರಂತ ಜಾತ್ರೆ ಊದ್ರ ಬಿಟ್ಟಿ ಅಂತ ಹುಡ್ಕೊಂತ ಫುಲ್ ಎಟ್ಟಿದ್ರಿ ಬಿಡ್ರಿ ಸಾವ್ಕಾರ ನೀವು. ಅದ್ರ ಬಾಳ ಎಟ್ಟಿದ್ರಿ ನೀವು. ಎಟ್ಟಿದ್ದಲ್ಲಿ ಇಲ್ಲಿ ಬಂದೀವಿ. ನಮ್ಮ ಅಣ್ಣ
ನಾನಿನ್ನು ಹೋಗಿ ಬರುತ್ತೇನೆ. ಚಂದ್ರ ಚಂದ್ರ ಸಾಹೇಬ್ರನ್ನ ಕಾರಲ್ಲಿ ಕಳ್ಕೊಂಡು ಅವ್ರ ಮನೆಗೆ ಸೇರ್ಬಿಟ್ಟು ಮಾಡಿದಪ್ಪ ಮತ್ತೇನೋ ಕೊಡ್ತಿದ್ದಾನವ. ಆದ್ರಿಂದ ನಾನು ಚಾವೇನ್ ಬೆಡ್ರೂಮ್ ಆಗೈತೇನ ಕಿಚನ್ ಹಾಲ್ ಆಗೈತೆ. ನಮ್ಮ ಸುಖ ಕೇಳಕ್ಕೆ ಏನ್ ಮಾಡ್ತಾವ ದುಕಾನಕ್ಕೆ ಆಯ್ತ್ರಿ. ಸಮರ್ಥ ಹಿಂದೆ ನಾವು DH ವಿಶ್ವನಾಥ್ ಕೊಲೆ ಮಾಡಿದ್ದವನು ಕೇಸು ತನಿಖೆ ನಡೆದರೆ ನಾವಿಬ್ಬರು ತಂಬಿ ಅನ್ಸೋದು ಸಂಭವವಿಲ್ಲ. ಹಾಕ್ಲಿ ಅಪ್ಪ ಇದಕ್ಕೊಂದು ಪ್ಲಾನ್. ಅದಕ್ಕೆ ಏಕೆ ಚಿಂತಿಸೋರಂಗೇವ? ಈ ಕೇಸಿಗೆ ಸಂಬಂಧಪಟ್ಟ ಸಾಕ್ಷಿ ಎಂದರೆ ಆ ಬಸವಂತಪ್ಪ. ಬಸವಂತಪ್ಪನಲ್ಲ ಅವನ ಅರಿವಿಂದಲೇ ಮುಗಿಸುವೆ. ಆದ್ದರಿಂದ ಮಾತನಾಡ್ತೇನ್ಲೇಪ್ಪ. ಅಂದು ನಾನು ಈಶ್ವರನಾಥ್ ಅವರ ಪತ್ನಿ ಭಗೀರಥನನ್ನು ಕೊಲೆಗೊಯ್ದಾಗ ಅವರ ಜೊತೆಗೆ ಸತ್ತ ಹೋಗಬೇಕಾದ ಈ ಸಿಂಧೂರನ್ನು ನಾನು ತಂದು ಸಾಕಿರುವೆ. ಹುಡುಗಿ ತಕ್ಕಂತೆ ಹೆಬ್ಬುರನಾಗಿ ಈ ಸಿಂಧೂರಿಂದಲೇ ಮೊದಲು ಆ ಲಕ್ಷ್ಮಣ ಕತೆ ಮುಗಿಸಿ ನಂತರ ಹತ್ತನೇ ಬಸವಂತಪ್ಪನ ಪ್ರಾಣಕ್ಕೆ ಕೈ ಬನ್ನಿ ಹೋಗೋಣ. ಇಲ್ಲಿ ಲಕ್ಷ್ಮಣ್ ಅನ್ನೋ ವ್ಯಕ್ತಿ ಯಾರು? ನಾನೇ. ಏಕೆ ಏನಾದ್ರು ಕೆಲಸವಿತ್ತೆ? ನಿನ್ನಂತ ಕಚಡ ನನ್ನ ಜೊತೆ ನಂದೇನು ಕೆಲಸ ಇರುತ್ತದೆ? ನೀನಾರಲೇ ಕತ್ತೆ? ನಾನು ಯಾರು? ರೌಡಿ ಗುಂಡಾಗಳ ಗುರು ಈ ಸಿಂಧೂರ. ನೀನು ಸಿಂಧೂರನಾಗಿರಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿರಲಿ, ನನ್ನನ್ನು ಹುಡುಕುತ್ತ ಬಂದ ಕಾರಣ ನಿನ್ನ ತಲೆ ಕಡಲು ಕಾಂತಿ ನಾಯಿಗಳಿಗೆ ಹಾಕಿ ನಿನ್ನ ಬಿಸಿ ರಕ್ತ ಕುಡಿಯಲು ಬಂದಿರುತ್ತಾನೆ ಈ ವೀರ ಸಿಂಧೂರ. ಸಂತೋಷ್, ನನ್ನ ಪ್ರಾಣ ತೆಗೆದರೆ ನೀನು ಯಾವ ಲಾಭವಿದೆ? ಲಕ್ಷ್ಮಣ, ನಿನ್ನ ಪ್ರಾಣ ತೆಗೆದು ನಿನ್ನ ರಕ್ತದಿಂದ ನಕ್ಷ ತೆಗೆದಾಗಲೇ ನನ್ನ ತಂದೆ ತಾಯಿಗೆ ಆತ್ಮ ಸಿಗುವುದು. ಸಿಂಧೂರ, ನಿನ್ನ ತಂದೆ ತಾಯಿ ಯಾರು? ನಿನ್ನ ತಂದೆಯನ್ನು ನಾನೇ ಕೊಂದಿತೆಂದು ಹೇಳಿದವರು ಯಾರು? ಲಕ್ಷ್ಮಣ, 22 ವರ್ಷಗಳ ಹಿಂದೆ ಸಂಕ್ರಮಣ ದಿನ ಅಂದು ಅರಸೀಕೆರೆ ಪೊಲೀಸ್ ಸ್ಟೇಷನ್ ನಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿಶ್ವನಾಥನೇ ನನ್ನ ತಂದೆ. ಅವನನ್ನು ನೀನು ಕೊಲೆ ಮಾಡಿದೆಂದು ಆ ನನ್ನ ಸಾಕಿ ಸಲುಹಿದ ಸಮರ್ಥನೆ ಹೇಳಿದ್ದಾನೆ. ಸಂತೋಷ್, ಸಿಂಧೂರ, ನಿನ್ನ ತಂದೆ ತಾಯಿಯನ್ನು ನಾನೇ ಕೊಂದಿದ್ದೇನೆ ಎಂದು ಯಾರು ನಿನಗೆ ಹೇಳಿದ್ದಾರೆ? ನನ್ನನ್ನು ಸಾಕಿ ಸಲುಹಿದ ಸಮರ್ಥ ಹೇಳಿದ್ದಾನೆ. ಈ ಲಕ್ಷ್ಮಣ ಅಂದರೆ ಈ ಹಳ್ಳಿಯಿಂದ ತಿಲ್ಲಿವರೆಗೆ ನಡಗಿ ಜನರೇ ಬಾಯ್ಬಿಡುತ್ತಿರುವಾಗ ನೀನು ಇಂದು ನನ್ನ ಪ್ರಾಣ ತೆಗೆಯಲು ಬಂದರೆ ನಿನ್ನ ಪ್ರಾಣ ಹೋಗುವುದು ಖಂಡಿತ. ಲಕ್ಷ್ಮಣ, ಈ ಸಿಂಧೂರ ಕಾಲಿಟ್ಟರೆ ಭೂಮಿ ಬರುತ್ತದೆ. ತಲೆ ಎತ್ತಿ ನೋಡಿದರೆ ಆಕಾಶ ನಡುಗುತ್ತದೆ. ಅಂತದ್ರಲ್ಲಿ ನೀ ಯಾವ ಕೋಣಿ ಲೆಕ್ಕಲೇ ನನಗೆ ಗಂಡುಗಳು ಎನಿಸಿಕೊಂಡಿರುವ ಈ ಲಕ್ಷ್ಮಣನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನಿನ್ನ ಹಣ ಉರುಳಿಸಿ ಬಿಡುವೆ. ಮುಗಿಯಿತು ನಿನ್ನ ಕಥೆ. ಲಕ್ಷ್ಮಣ, ಭೇಟಿ ಬಿಡೋಣ ಇವನನ್ನು. ನೀವಿದ್ದೀರಪ್ಪ ನಿಮ್ಮ ಪುಂಡಾಟಿತೇನು? ಭೇಟಿ ಬಿಡೋಣ ಇವನನ್ನು. ಇವನು ನಾವು ತಪ್ಪಿಸಬೇಡ. ಲಕ್ಷ್ಮಣ, ಇವನ್ಯಾರಪ್ಪ ನಿನ್ನ ಜೊತೆ ಹೊಡೆದಾಡುವ ವ್ಯಕ್ತಿ?
ಏನಿದು ವಿಚಿತ್ರ? ಸೂರ್ಯ ಚಂದ್ರಂತಿರುವ ನಿಮ್ಮಿಬ್ಬರನ್ನು ನೋಡಿದರೆ ಕಳೆದ ಹೋದ ನನ್ನ ಹಳೆಯ ಇನ್ನೊಬ್ಬನೇ ಹಳೆಯನೇ ಇರಬಹುದು. ನಾನೊಬ್ಬ ಅನಾಥ, ನನ್ನ ಹೆಸರು ಸಿಂಧೂರ್ ಅಂತ. ಸಿಂಧೂರನ ಅಂದರೆ 22 ವರ್ಷಗಳ ಹಿಂದೆ ಕಳೆದ ಹೋದ ನನ್ನ ಇನ್ನೊಬ್ಬ ಹಳೆಯ ಸಿಂಧೂರ ಇವನೇ ಇರಬಹುದು. ಯಾರಪ್ಪ ನಿನ್ನ ತಂದೆ ತಾಯಿ? 22 ವರ್ಷಗಳ ಹಿಂದೆ ಜನವರಿ 14ರಂದು ಅರಸೀಕೆರೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಲೆ ಮಾಡಿಸಿದ್ರಲ್ಲ, ಅವರೇ ನನ್ನ ತಂದೆ. ಭಾಗೀರಥಿಯೇ ನನ್ನ ತಾಯಿ. ನನ್ನನ್ನು ಸಾಕಿ ಸಲುಹಿದ ಸಮರ್ಥ ಹೇಳಿದ್ದಾನೆ, ಸಿಂಧೂರ ಮತ್ತೊಮ್ಮೆ ಎತ್ತದಿರೋ ಸಮರ್ಥನ ಕೆಟ್ಟ ಹೆಸರನ್ನು. ಅವರೇ ನಿನ್ನ ತಂದೆ ತಾಯಿಗಳನ್ನು ಕೊಂದವನು. ಹೇ, ಇದನ್ನೇನು ಹೇಳ ನೀನು? ನನ್ನ ಎದೆ ನಗುವಂತ ಮಾತು. ನಿಜವನ್ನೇ ಹೇಳುತ್ತಿದ್ದೇನಪ್ಪ, ನಿಜವನ್ನೇ ಹೇಳುತ್ತಿದ್ದೇನೆ. 22 ವರ್ಷಗಳ ಹಿಂದೆ ಆ ಸಮರ್ಥ ನಿಮ್ಮ ತಂದೆ ತಾಯಿಗಳನ್ನು ಕೊಂಡು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೆಂಕಿ ಹಚ್ಚಿ ಸುಟ್ಟು ಕಡಕಾಕವಾಗಬೇಕಾದ ತ್ರಿಯವಳಿ ಮಕ್ಕಳಲ್ಲಿ 2 ಕೂಸು ನಾನೇ ಎತ್ತುಕೊಂಡು ಬಂದೆ. ಆ ಕೂಸೇ ನೀನೇ ಸಿಂಧೂರ. ಸ್ವಾಮಿ, ನೀವಾಡ್ತಿರೋ ಮಾತು ನಿಜವೇ? ನಿಜವನ್ನೇ ಮಾತನಾಡುತ್ತಿದ್ದೇನೆ ಸುವರ್ಣ. ಈ 3 ತ್ರಿಯವಳಿ ಮಕ್ಕಳು ಒಡ ಹುಟ್ಟಿದ ಸಹೋದರ ಸಹೋದರಿಯರು. ಹಾಗಾದ್ರೆ ನಿನ್ನ ಮಾತನ್ನು ನಾನು ಯಾವ ರೀತಿ ನಂಬಬೇಕು? ಸತ್ತು ಹೋದ ಡಿಯಾಜಿ ವಿಶ್ವನಾಥನ ತಂಗಿಯ ಮಗನೇ ಪಾಬೈ ಬಸವಂತ. ಹಾಗಾದರೆ ಇವ್ರು ನನ್ನ ತಮ್ಮನೇ, ಇವ್ರು ನನ್ನ ಮಾವನೇ? ಹೌದು ಸಿಂಧೂರ, ಹೌದು. ನೀವು ಬೇರೆ ಯಾರಲ್ಲ, ನಾನು ನಿನ್ನ ಸೋದರ ಮಾವ ಸುವರ್ಣ, ಸಿಂಧೂರ, ಲಕ್ಷ್ಮಣ. ನೀವು 3 ತ್ರಿವಳಿ ಮಕ್ಕಳು. ಈ ಮಾತು ಈ ರಂಗನಾಥನ ಸಾಕ್ಷಿಯಾಗಿ ಸತ್ಯ. ಅಣ್ಣ, ತಮ್ಮ, ಜೋಡಿಯಾಗಿ ಬಾಳೋದೇಕೆ ತಂದೆ ರಂಗನಾಥ, ಈ ಬಸವಂತನ ಶ್ರಮಕ್ಕೆ ಈಗ ಪ್ರತಿಫಲ ಸಿಕ್ಕಂತಾಯಿತು. ನನ್ನ ಹೆಗಲಿನ ಮೇಲೆ ಭಾರ ಈಗ ಇಳಿಯಿತು. ಸಿಂಧೂರ, ಮಾವ ಇವಾಗ ಹೇಳು, ನನ್ನ ತಂದೆ ತಾಯಿಯನ್ನು ಕೊಂದ ಕಟ್ಟುಕೋರೆಂದು. ಅವರು ಎಲ್ಲೇ ಇದ್ದರು ಅವರ ಹೆಣ ಗಗನದಲ್ಲಿ ಹಾರಾಡೋದು ನಾನು ಮಾಡುತ್ತೇನೆ. ಬೇರೆ ಯಾರು ಅಲ್ಲಪ್ಪ, ಆ ರಣೇ ದೇವನ ಕೈವಾಡನು ಇದೆ. ಲೇ ಸಮರ್ಥ ಮಾವ, ಈಗಲೇ ಹೋಗಿ ನಾವು ಅವರ ರುಂಡವನ್ನು ಚೆಂಡಾಡಿ ಬರುತ್ತೇವೆ. ಸಿಂಧೂರ, ಆ ರಣದೇವ ಸಮರ್ಥನ ದೇಹವನ್ನು ಎಳಿ ಎಳೆಯಾಗಿ ಬಿಡಿಸಿ ಆ ಬಂಡರ ಪಾಲಿಗೆ ಪುಂಡರು ನೀವಾಗಬೇಕು. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ನೀವಾಗಬೇಕು.
ನಿನ್ನ ತಿಂಗಳು ಸುಕನ್ಯಾ ಹಾಗೂ ಸುವರ್ಣ ಹಾಗೂ ಚಂದ್ರ ಪಾತ್ರಧಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಲಕ್ಷ್ಮೀನಾರಾಯಣ ನಾಟ್ಯ ಸಂಘದ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಏರ್ಪಡಿಸಬೇಕು. ಆ ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆ MS ಹಾಗೂ ಮಾಂತೇಶ್ ಪೂಜಾರ್ ಹಾಗೂ ನಾಟಕ ಪಾತ್ರಧಾರಿಗಳು ನಡೆಸಿಕೊಡ್ತಾ